ಆಗಿದೆ ಅಂತ ಹೇಳ್ತಾ ಇದ್ದೀನಿ. ರೂಲ್ಸ್ ಬದಲಾಗ್ಬಿಟ್ಟವ. CSRಗೆ ರೂಲ್ಸ್ ಬದಲಾಗ್ಬಿಟ್ಟವಂತ. ಸಾರ್ಕ ಸಂಬಳ ಎಷ್ಟಿರ್ತದ? ಒಂದು 10,000 ಇರ್ಬೋದು. ಮೊನ್ನೆ ಸಾರ್ ಮಗಳು ಮದುವಕ್ಕ ಎಷ್ಟು ಕೊಟ್ರ ವರದಕ್ಷಿಣೆ? ನಾವೇ 5 ಲಕ್ಷ ಕೊಟ್ಟವಲ್ಲ ಮಾವ. 5 ಲಕ್ಷಗಳ ನಾವು ಕೊಟ್ಟಿದ್ದು. ಮತ್ತು ನಾವು ಅದನ್ನ ಯಾವ ರೂಲ್ ಮೇಲೆ ಕೊಟ್ಟಿದ್ದು? ಆ ರೂಲ್ ಯಾವುದು ಅಂತ? ಅಲ್ಲ, ಒಬ್ಬ ಸಾದಾ ಸೀದಾ ಕಾನ್ಸ್ಟೇಬಲ್ ವೆಂಕಟೇಶ್ ಮಗನು ದೊಡ್ಡ ಇಂಜಿನಿಯರಿಂಗ್ ಕಾಲೇಜಾಗ ಓದ್ತಾ ಇರೋದು. ₹1,00,000 ಡೊನೇಷನ್ ಕೊಟ್ಟು. ಮಾವ ಮತ್ತೆ ಯಾವ ರೂಲ್ ಪ್ರಕಾರ ಕೊಟ್ಟಿದ್ದು ನಾವು? ಬಳ್ಳಾಪುರದ ಮಂಜುನಾಥ್ ಜ್ಯುವೆಲರ್ಸ್ ಅಲ್ಲಿ ನಿನ್ನ ಹೆಂಡತಿ ಲಾಂಗ್ ನೆಕ್ಲೆಸ್ ಕೊಂಡ್ಕೊಂಡ್ಲಲ್ಲ, ಅದ್ಯಾವ ರೂಲು? ಆ ರೂಲ್ ಹಂಗೆ ಐತಾ ಇಲ್ಲ ಬದಲಾಗ್ಬಿಟ್ಟೈತಾ? ಏನು ಎಷ್ಟೇ ಸಾರು ರಾತ್ರಿ ಕ್ರಿಕೆಟ್ ಮತ್ತೆ ನೋಡಿದ್ರಾ ಮನೆಗ? ಸಚಿನ್ ಕಲರ್ ಕಾಣಿಸಿರ್ಬೋದಲ್ಲ? ಯಾವ ಟಿವಿ ನೋಡ? ಸ್ಯಾಮ್ಸಂಗ್ ಪ್ಲಾಟೂನ್ ಮಾವ. ಇವ್ರ ಮನೆಯಾಗಿರೋ ಟಿವಿ SP ಅವ್ರ ಮನೆಗೂ ಇಲ್ಲ ಅಣ್ಣ. ಮತ್ತ ಟಿವಿ ಸಿಕ್ಕಿದ ರೂಲ್ ಯಾವುದು? ನಾನು ಹೇಳ್ಬೇಕಾ ಆ ರೂಲ್ ಏನು ಅಂತ? ಬಾಕ್ರಾಪೇಟೆ, ಮಂಗಳಂಪೇಟೆ, ತಲಕೋನ, ಪೆಂಚಲಕೋನ, ತಲಗಡಕೋನ, ತಿರುಪತಿ ಬೆಟ್ಟನ ರೀಸೌಂಡ್ ಆಗಂಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ಕಿವಿಗಳು ನೆಟ್ಕಿಟ್ಕೊಂಡು ಕೇಳಿಸ್ಕೊಳ್ರೆ. ಇಲ್ಲಿ ನಡೆಯೋದೆಲ್ಲ ಒಂದೇ ರೂಲ್ ಮ್ಯಾಗ ನಡೀತಾ ಇರೋದು. ಅದು ಯಾವ ರೂಲ್ ಗೊತ್ತಾ? ಪುಷ್ಪಗನ್ ರೂಲ್. ಚನ್ನಕೃಷ್ಣ, ಏನೋ ಮಾಡ್ತಾ ಇದೀಯಾ? ಚನ್ನಕೃಷ್ಣ, ಸೀನಾ ಆಚೆ ಬಾ. ಸೀನಾ, ಮುಹೂರ್ತ ಟೈಮ್ ಆಯ್ತು, ಬೇಗ ಬಟ್ಲು ಬಲ್ದ ನೀನು ಒಳಗೆ ಹೋಗು. ನಮಸ್ತೆ ಅಣ್ಣ. ಇಲ್ಲಿ ಬೇಡ, CSR ರೂಮ್ ಹೋಗೋ, ನೀಟಾಗಿರ್ತದೆ. ಇಲ್ಬಾ, ಏನಾಯ್ತು ಬಟ್ಟೆಗೆ? ಏನಿಲ್ಲಣ್ಣ. ಹೊಡೆದ್ರ ಇವರು? ಪುಷ್ಪಣ್ಣನ್ ಬ್ರ್ಯಾಂಡ್ ನ್ಯಾಷನಲ್ ಪರ್ಮಿಟ್ ಅಲ್ವಾ? ಇದು ನನ್ ಬ್ರ್ಯಾಂಡ್, ಇದು ನನ್ ಬ್ರ್ಯಾಂಡ್, ಇದು ನನ್ ಬ್ರ್ಯಾಂಡ್. ಅವ್ ನಮ್ಮ ಮೈಯಾಗಿಂದ ರಕ್ತ ತೆಗೆದನೇ ಆಗ್ಲಿ, ನಮ್ಮ ಬಾಯಾಗಿಂದ ನಿಮ್ಮ ಹೆಸರು ತೆಗಿಯಕ್ಕಾಗಿಲ್ಲ ಅಣ್ಣ. ನಮ್ಮ ಹುಡುಗರನ್ನ ಈ ಮಚ್ಚೆ ಏನ್ ಗೊತ್ತಾ? ಮರುದಿಮ್ಮಿಗಳು ಒತ್ತು ಕಾಯಿ ಕಟ್ಟರೋ ಮಚ್ಚೆ. ಈ ಮಚ್ಚೆ ಇರೋ ಪ್ರತಿಯೊಬ್ಬನ ಪುಷ್ಪಗನ ಪಾರ್ಟ್ನರ್ ಅಂತಲೇ ಅರ್ಥ. ಅವ್ರ ಮೈ ಮೇಲೆ ಏಟ್ ಬಿದ್ರೆ ನನ್ನ ಮ್ಯಾಗ್ ಬಿದ್ದಂಗೆ ಇನ್ ತಡ್ಕಣಲ್ಲ. ನಮ್ಮ CI ಪೊನ್ನಯ್ಯ 3rd ಡಿಗ್ರಿಗೆ ಫೇಮಸ್ ಸರ್. ಇಷ್ಟೊತ್ತಿಗೆಲ್ಲ ಪುಷ್ಪಗಾನ ಹೆಸರು ಬಾಯಿ ಬಿಡ್ಸಿರ್ತಾರೆ. ಇನ್ನು ಬೆಳಿಗ್ಗೆ ಹೋಗಿ ಅರೆಸ್ಟ್ ಮಾಡದೆ. ಏಯ್, ಏನು ಸ್ಟೇಷನ್ ಎಲ್ಲ ಖಾಲಿಯಾಗಿದೆ? ಪೊಲೀಸಲ್ಲಿ ಕೂಲಿಗಳಲ್ಲಿ ಎಲ್ರು ಎಲ್ಲಿ ಮಾಯ ಆಗ್ಬಿಟ್ರು? ಎಲ್ಲೋಗ್ ಬಿಟ್ರು ಎಲ್ರು? ಸರ್, ನೀವು ಹೋದ್ಮ್ಯಾಕ ಪುಷ್ಪ ಬಂದಿದ್ದ ಸರ್. ಪುಷ್ಪ ಆ ಶೇಖಾವತ್ ಸರ್ ಮತ್ ಕೇಳಿ ಹೊಡೆದ್ವಿ. ಪುಷ್ಪ ನಮ್ದೇನ್ ತಪ್ಪು? ಪುಷ್ಪ ಕರ್ಕೊಂಡು ಹೋಗ್ತೀನೋ? ಬರೀ ಸೀನ್ಗನ್ನಲ್ಲ, ನಮ್ಮವ್ರೆಲ್ರನ್ನು ಕರ್ಕೊಂಡು ಹೋಗ್ತೀನಲ್ಲ. ಕೇಸುವ ಎಲ್ರು ಏನಪ್ಪ ನೀನು? ನಿಮಿಷ ಇರಪ್ಪ, ನನ್ನ ಕೆಲಸ ಹೋಗ್ತದೆ ಪುಷ್ಪ. ನಮ್ಮ ಉದ್ಯೋಗ ಹೋಗುತ್ತೆ ಪುಷ್ಪ. ಏನ? ನನ್ನ ಕೆಲಸ ಹೋಗ್ತದೆ.
ಕೆಲ್ಸಗಳು ಹೋಗ್ಬಿಡ್ತಾವ. ಏಯ್ ಪಾಪ ಕೆಲಸ ಹೋಗ್ಬಿಡುತ್ತಂತ. ಸಿ ಎಸ್ ಅವ್ರಿಗೆ ಎಷ್ಟು ಅಂದಿದ್ದ? 10,000 ಪುಷ್ಪ. ಸಂಬಳ ಎಷ್ಟು? 4,300. ಗಿಂಬಳ ಒಂದ್ 30,000 ಸಿಗುತ್ತೆ. ಸರ್ವಿಸ್ ಎಷ್ಟಿದೆ? ಇನ್ನೂ 18 ವರ್ಷ ಇದೆ. ಪಿ ಎಫ್ ಕರ್ಕೊಂಬರಕ್ ಒಂದ್ 15 ಲಕ್ಷ ಬರ್ಬೋದು. ಆಯ್ತಾ? 34,08,800. ಚನ್ನಕೃಷ್ಣ 42 ಲಕ್ಷ ರೌಂಡ್ ಫಿಗರ್. ವೆಂಕಟೇಶ್ ಅಣ್ಣಂಕು ಎಷ್ಟಾಯ್ತು? 4,100. ಮತ್ತೆ ಗಿಂಬಳ 18,000. ಸರ್ವಿಸ್ ಇನ್ನ ಎಷ್ಟಾಯ್ತೆ? 3 ವರ್ಷ. ಮತ್ತೆ ಪಿ ಎಫ್ 10 ಲಕ್ಷ. 33,05,600. ಲೆಕ್ಕ ಸಾಕು, ತಗೋ 40 ಲಕ್ಷ ರೌಂಡ್ ಫಿಗರ್. ನೆಕ್ಸ್ಟ್ ಯಾರು? ಅರೆ ಸಿ ಎಸ್ ಆರ್ ಕೂಡ ಲೈನ್ ಆಗವ್ರೆ ಮಾವ. ರೂಲ್ಸ್ ಬದಲಾಗ್ಬಿಡ್ತಲ್ಲ, ದುಡ್ಡು ಕೊಟ್ಟು ಕಳಿಸ್ಬಿಡು. ಇಷ್ಟು ದುಡ್ಡು ಬರ್ತಾ ಇದ್ರೆ ಯಾವ ರೂಲ್ ಬಿಡು ಪುಷ್ಪ, ಇನ್ನೆಲ್ಲ ನಿನ್ ರೂಲೇ. 2ನೇ ಕ್ಲಾಸ್ ಕಣ. ಶಿಕ್ಕಾವತ್ ಸರ್ಕ ಪಾರ್ಟಿ ಕೇಳಿದ್ನಲ್ಲ. ಎಲ್ಲರೂ ಹೋದ್ರೆ ಏನಂತೆ ಸರ್, ಪ್ರತಿ ಸ್ಟೇಷನಲ್ಲೂ ಇಂಥವನೊಬ್ಬ ಇರ್ತಾನೆ, ಸಿನ್ಸಿಯರ್ ಆಗಿರೋನು. ಇವನ್ನ ನಮ್ಮ ಪ್ರಮೋಷನ್ ಲಿಸ್ಟ್ಗೆ ಹಾಕೋಣ ಸರ್. ಸರ್ ಪುಷ್ಪ ನನ್ ಕೂಡ ಒಂದು ಮೂಟ ಕೊಟ್ಟವನು ಸರ್. ನಿಮ್ಗೆ ಬಿ ಕೆ ರೆಸಿಡೆನ್ಷಿಯಲ್ ಲೆಟರ್ಗಳು ಕೊಟ್ಬಿಟ್ಟು ಹೋಗೋಣ ಅಂತ ಇಲ್ಲಿ ಇದ್ದೀನಿ ಸರ್. ಬರ್ತೀನಿ ಸರ್, ಬರ್ತೀನಿ ಸರ್. ಅಯ್ಯೋ, ಎಲ್ಲರೂ ರಾಜೀನಾಮೆಗಳು ಕೊಟ್ಟು ಹೋದ್ರು. ಛೇ, ನಾವೊಂದು 10 ನಿಮಿಷ ಮೊದಲೇ ಬಂದಿದ್ರೆ ಚೆನ್ನಾಗಿತ್ತು. ಬಂದಿದ್ರೆ ನೀವು ಕೂಡ ಒಂದು ಮೂಟೆ ತಗೊಂಡೋಗ್ಬೋದಿತ್ತು. ಆಗ ನಾನೊಬ್ಬನೇ ಉಳ್ಕೊಂತ ಇದ್ದೆ. ಏಕ್ ನಂಬರ್ ಕ ಬದ್ಮಾಶ್ ಜೈಸ. ನಾನೇನೋ ಕಷ್ಟಪಟ್ಟು ಮರ್ಗಳು ಹೊಡೆದು ಅವರನ್ನ ಅರೆಸ್ಟ್ ಮಾಡಿ ತಂದ್ರೆ ಹದ್ದಿನ ತರ ಬಂದು ಆರಿಸ್ಕೊಂಡೋಗ್ಬಿಟ್ಟ. ಸುಬ್ರಾಜ್ ಅವ್ರೆ, ಸರ್, ಅವನ್ ಎಂತ ಏಟ್ ಕೊಟ್ಟಿದ್ದಾನೆ ಅಂದ್ರೆ, ನಾನು ಒಳಗಡೆ ಪುಷ್ಪ ಅನ್ಕೊಂಡೆ ಸಾಕು, ಹೊರಗಡೆ ರೀಸೌಂಡ್ ಬರುತ್ತೆ. ಪುಷ್ಪ 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 Pushpa, 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 pushpa. ಈ ಗಡ್ಡ ಹಂಗೆ ಸವರುತ್ತಿದ್ರೆ ದೇಶವೇ ಹೆದರಿತ್ತಂತೆ. ನೀ ಭುಜವಾಗೆತ್ತಿ ನಡೆಯುತ್ತಿದ್ರೆ ಹುಲಿಯೇ ಬೆದರಿತ್ತಂತೆ. ನೀ ಎದ್ದು ನಿಂತರೆ ಏರಿಸಬೇಕು ಬಾನ ಎತ್ತರವಂತೆ. ನಿನ್ನ ಅಳೆಯಲು ಸಾಗರವನ್ನೇ ತೋಡಲೇಬೇಕಂತೆ. ಪುಟ್ಟ ಹಕ್ಕಿಯಂತೆ ಮನೆಗೆ ಹೆದರಿ ಬಿಕ್ಕಿ ಬಿಕ್ಕಿ ರೆಕ್ಕೆ ಮುದುರಿ ನೆನೆಯುತ್ತಿದ್ದೆ ನಿಂದೆ ತಪ್ಪಲ್ಲ. ದೊಡ್ಡ ಹತ್ತು ನಂಗೆ ಮೋಡದಾಗಲು ಹತ್ತು ದಾಟಿ ಹಾರಿ ನೋಡು, ಬೆಳೆಯು ನಿಂಗೆ ತಲೆಯಾಗಿ ಕಾಲ ಕೆಳಗೆ ಸುರಿಯಲ್ಲ. ಪುಷ್ಪ 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 ರಾಜ್. ಪುಷ್ಪ 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 ರಾಜ್. ನಾವು ತುಂಬಾ ಚೆನ್ನಾಗದೆ, ನಂಗೆ ಇಷ್ಟ ಪುಷ್ಪ, ಆಯ್ತು. ನಿಮ್ಮ ಅಣ್ಣನ ಮಗಳು ಚಿನ್ನದ ಸರ ತಕೊಂಡವಳೆ, ಕಾಸು ನಮ್ ಚಿಕ್ಕಪ್ಪನ ಹತ್ರ ಇಸ್ಕೊಂತಾಳಪ್ಪ. ಅಂದ್ರೆ ಇವಾಗ ನಾವೇನ್ ಮಾಡ್ಬೇಕು? ಓ ಅರ್ಥ ಆಯ್ತು ಬಿಡು, ಕಾಸು ನಾನು ಕೊಡ್ತೀನಿ.